ನಾವು ಯಾರು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನೋಡಿಲ್ಲ. ಐ ಜಸ್ಟ್ ಹೋಪ್ ಅಂಡ್ ವಿಶ್ ದಟ್ ಎವ್ರಿಬಡಿ ಶೋಸ್ ಅ ಲಿಟಲ್ ಮೋರ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿಸ್ ಫ್ಯಾಬುಲಸ್ ಕ್ರಿಕೆಟರ್ಸ್. ಇವ್ರು ಯಾರು ₹1 ಆಡ್ತಾ ಇಲ್ಲ. 12 ಸೀಸನ್ನಿಂದ ನಾವು ಹಾಕೊಂಡು ಬರ್ತಾ ಇದ್ದೀವಿ. ನಾವು ಯಾರು ₹1 ಪೇಮೆಂಟ್ ತೊಗೊಂಡಿಲ್ಲ. ನಾವು ಯಾರು ₹1ಗೆ ಕೈ ಚಾಚಿಲ್ಲ. ಜೀವ ಕೊಟ್ಟು ಆಡೋದೇನಕ್ಕಂದ್ರೆ ಎರಡೇ ವಿಚಾರ. ಒಂದು, ನಾವು ಆಡೋ ಹೆಸರಲ್ಲಿ ಕರ್ನಾಟಕ ಅನ್ನೋದಿದೆ. ಇನ್ನೊಂದು ಕಪ್ ತಂದ್ರೆ ಕರ್ನಾಟಕಕ್ಕೆ ತರ್ತೀವಿ ನಾವು. ಇದು ಹಿಡ್ಕೊಂಡು ನಾವು ಆಡ್ತೀವಿ. ಏನೂ ಇಲ್ಲ. ಐ ಡೋಂಟ್ ನೋ ಹೌ ಟು ಸೇ ಇಟ್, ಬಟ್ ಐ love this team and I always will love this team. Thank you for the support and thank you for this love, my boys. Thank you. ಥ್ಯಾಂಕ್ ಯು ಸರ್. ಈಗ ಒಂದು ಫೋಟೋ ಸೆಷನ್ ಜೊತೆಗೆ ಸೋಷಿಯಲ್ ಮೀಡಿಯಾ ಟೀಮ್ ಕೂಡ ಬರಬೇಕು. ಲಾಟ್ ಅವರು ನೀವು ಅನ್ಕೊಂಡಂಗೆ ತುಂಬ ಹಿಡ್ಕೊಂಡು, ನಾನು ಆ್ಯಕ್ಚುಲಿ ಒಂದು ಭಾಳ ಅಂಡರ್ ರೇಟೆಡ್ ಪ್ಲೇಯರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ದ ಡೇ ಹಿ ಪರ್ಫಾರ್ಮ್ಸ್ ಐ ನೋ ವಾಟ್ ಹಿ ಈಸ್ ಕೇಪಬಲ್ ಆಫ್. ಆ್ಯಂಡ್ ನಂದೊಂಥರ ತುಂಬ ರಿಲೈ ಆಗುವಂಥ, ತುಂಬ ಐ ಕ್ಯಾನ್ ರಿಲೈ ಆನ್ ಎನಿ ಟೈಮ್, ಕೀಪಿಂಗ್ ಅಸೈಡ್ ಆಲ್ ದಿ ಅದರ್ ಟ್ಯಾಲೆಂಟ್ಸ್. ನಾನು ಹೇಳ್ತಾ ಇರೋದು ಈ ಮೂಮೆಂಟಲ್ಲಿ JK ನಾನು ತುಂಬ ಮಾತಾಡ್ಕೊಂಡ್ವಿ. ಆ್ಯಂಡ್ ನಾವು ಒಬ್ರಿಗೊಬ್ಬರು ಅಂದರೆ ತುಂಬ ಪ್ರೀತಿಯಿಂದ ಮಾತಾಡೋ ಮಾತುಗಳು ತುಂಬ ಚೆನ್ನಾಗಿರ್ತವೆ. ಅದೆಲ್ಲ ಮಾತಾಡ್ಕೊಂಡಾಗ ಎಲ್ಲಿ JK ಬನ್ನಿ, ಹಿ ಡಿಸರ್ವ್ಸ್ ಅ ವೆರಿ ಬಿಗ್ ಅಪ್ಲೋಸ್ ಫಾರ್ ದಟ್. ಹೊಯ್ತಿ ಬಾರಲ್ಲ ಅದು ಇದು ಅಂತ ಹೇಳ್ಕೊಂತಾನೆ ಇದ್ವಿ. ಬಟ್ ಒಂದು, ಎಷ್ಟೇ ಸ್ಕೋರ್ ಬೇಕಿದ್ರು ಈ ಓವರ್ ಬೇಡ, ಈ ಓವರ್ 8 ರನ್, ಈ ಓವರ್ 10 ರನ್, ಈ ಓವರ್ ಇಷ್ಟೇ ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು. ಆ ಮೂಮೆಂಟಲ್ಲಿ ನಾನು CCL ಅಲ್ಲಿ ಬಹಳ ಇಷ್ಟಪಡುವಂಥ ಒಬ್ಬ ಪ್ಲೇಯರ್ ಅಂದರೆ ವಿಕ್ರಾಂತ್. ಒನ್ ಆಫ್ ದಿ ಫೈನೆಸ್ಟ್ ಪ್ಲೇಯರ್ಸ್ ವಿ ಹ್ಯಾವ್ ಇನ್ ಎಂಟೈರ್ CCL ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಡಿಸೈಡ್ ಮಾಡಿದ್ದು ಆ ಟೀಮಿನ ಫ್ಯೂಸ್ ಬಾಕ್ಸಿಂದನೇ ಹೋಗೋಣ ಅಂತ. ಬಿಕಾಸ್ ಐ ಥಿಂಕ್ ಆದವ್ ಅಂತ ಇನ್ನೊಬ್ಬರು ಬೌಲರ್ ಇದ್ರು. ಅವ್ರು ಎಷ್ಟೇ ನಾವು ಹೊಡೆಯೋಕೆ ಹೋದ್ರು ಮ್ಯಾಕ್ಸಿಮಮ್ ಒಂದು 2 ಬೌಂಡ್ರಿ ಹೊಡಿಬೋದು. ಈಸ್ ಟೂ ಗುಡ್ ಎ ಬೌಲರ್. ವಿಕ್ಕಿ ಅವ್ರದ್ದು ಬೌಲಿಂಗ್ ಅಂದರೆ ವಿಕ್ರಾಂತ್ ಅವ್ರ ಬೌಲಿಂಗು JK ಬ್ಯಾಟಿಂಗ್ ಸ್ಟೈಲ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಈಸ್ ಒಂದು ಸ್ವಲ್ಪ ಓವರ್ ಕವರ್ಸ್ ಎಲ್ಲ ಚೆನ್ನಾಗಿ ಹೊಡಿತಾರೆ. ವಿ ಆರ್ ವೇಟಿಂಗ್ ಫಾರ್ ಹಿಸ್ ಬೌಲಿಂಗ್. ಆ ಓವರ್ ಆಗಬೇಕು, ಇಲ್ಲ ಆಗಲ್ಲ, ಎರಡು ಡಿಸೈಡ್ ಆಗಿತ್ತು. ಅಲ್ಲಿವರೆಗೂ ವಿಲ್ ಕೀಪ್ ಆರ್ ಹೆಡ್ ಕೂಲ್ ಅಂತ. ಆಸ್ ಪ್ಲಾನ್ಡ್, ಐ ಥಿಂಕ್ ಅಗೇನ್ ನೇಚರ್ ಕಾನ್ಸ್ಪೈರ್ಸ್ ಅನ್ನೋಕ್ಕೆ JK ಗಾಟ್ ಹಿಸ್ ಆ್ಯಕ್ಟ್ ಟುಗೆದರ್ ಅಟ್ ದ ರೈಟ್ ಟೈಮ್. ಆರಾಮಾಗಿ ಆಡ್ಕೊಂಡು ಬಂದ್ವಿ. ಆ್ಯಂಡ್ ನಾಟ್ ಟು ಫರ್ಗೆಟ್, ಇದ್ರ ಮಧ್ಯದಲ್ಲಿ ಇವನ್ ಪ್ರತಾಪ್ ಅವರು ಆದವ್ರಿಗೆ ಲಾಸ್ಟಲ್ಲಿ ಒಂದು ಬೌಂಡ್ರಿ ಹೊಡೆದಾಗಲ ಇಟ್ಸ್ ಅ ವೆರಿ ಕಾಮ್ ಶಾಟ್. ಅಲ್ಲೂ ಫಾರ್ವರ್ಡ್ ಹೋಗಿ ಎತ್ತು ಬಿಡೋಕ್ಕೆ ಎಲ್ಲರೂ ಟ್ರೈ ಮಾಡ್ತಾರೆ. ಬಿಕಾಸ್ ಆ ಸೆಂಟ್ರಲ್ ಆಡೋದು, ಇಲ್ಲಿ ಎಷ್ಟೋ ಜನ ಕ್ರಿಕೆಟ್ ಆಡಿದ್ದೀರಿ, KCC ಆಡಿರ್ಬೋದು, ರಾಜ್ ಕಪ್ ಆಡಿರ್ಬೋದು. ಆ ಮೂಮೆಂಟಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಒಂದು ಫಾರ್ವರ್ಡ್ ಮುಗಿಸ್ಬಿಡೋಣ ಅಂತ ಇರುತ್ತೆ. ಪ್ರತಾಪ್, ಫಾರ್ ಹಿಮ್ ಟು ಸ್ಟೇ ವಿತ್ ಇನ್ ದ ಸ್ಕ್ರೀಸ್ ಆ್ಯಂಡ್ ಹಿಟ್ ಅ ಕಾಮ್ ಫ್ಲಿಕ್ ಟೇಕ್ಸ್ ಅ ಲಾಟ್. ಆ ಮೂಮೆಂಟಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. And we knew we had the game. The moment JK went after and got 23 runs out in that 1 over, I think we knew. And ಅದ್ರ ಮೇಲೆ ನನಗೆ ಆ್ಯಕ್ಚುಲಿ ನೀವು ಅಂದ್ಕೊಂಡಷ್ಟು ಟೆನ್ಷನ್ ನಾವು ತೊಗೊಳಲ್ಲ. ಟೆನ್ಷನ್ ಡಗೌಟಲ್ಲೇ ಇರೋದು. ಈ ಮಧ್ಯದಲ್ಲಿ ಇರೋ ಇಬ್ಬರು ಏನು ಕಿಸಿದವ್ರು ಗೊತ್ತಿರಲ್ವಲ್ಲ. ಇಲ್ಲಿ ಅಲ್ಲೇ ನಾವು ಇದ್ಬಿಟ್ರೆ ಬೆಟ್ರು ಅಂದ್ಬಿಟ್ಟು. ಬಟ್ ಆ್ಯಕ್ಚುಲಿ ಆ ಮೂಮೆಂಟಲ್ಲಿ ನಾನು JK ಈ ಥರ ತುಂಬ ಸಿಚುವೇಶನ್ಸಲ್ಲಿ ಆಡಿದ್ದೀವಿ ಒಟ್ಟೊಟ್ಟಿಗೆ. ಆರಾಮಾಗಿ ಆಯಪ್ಪ ಮಾಡ್ತೀವಿ ಬಾರೋ ಅಂತ. We did it, and I told you, there's somebody, I have to tell this about JK also, that ಒಂದು ಹೆಲ್ಪ್ ರನ್ನರ್ ಬೇಕಾ, ಹೇಳಿದನ್ನೇ ಪ್ಯಾಡ್ ಅಪ್ ಮಾಡ್ಕೊಂಡು ನಿಂತಿರ್ತಾರೆ. ಕೆಲವು ಮ್ಯಾಚ್ಗಳಲ್ಲಿ ಬೌಲಿಂಗೇ ಕೊಡಲ್ಲ, ತುಟಿ ಪಿಟಿಕ್ ಅನ್ನಲ್ಲ, ಬ್ಯಾಟಿಂಗ್ ಸಿಕ್ಕಿರಲ್ಲ, ತುಟಿ ಪಿಟಿಕ್ ಅನ್ನಲ್ಲ. ಸಿ ದಟ್ ಇಟ್ ಟೇಕ್ಸ್ ಅ ಲಾಟ್. ಅಂಥದ್ರಲ್ಲಿ ಫಾರ್ ಸೋ ಮೆನಿ ಇಯರ್ಸ್ ಪ್ರದೀಪ್ ಇರ್ಬೋದು, JK, ರಾಜೀವ್ ತುಂಬಾ ಟ್ರಾವೆಲ್ ಆಗಿದ್ದಾರೆ ನನ್ನೊಟ್ಟಿಗೆ ಫಸ್ಟ್ ಸೀಸನ್. ಐ ಥಿಂಕ್ ಐ ಆಲ್ವೇಸ್ ರಿಲೈಡ್ ಆನ್ ಆಲ್ ಆಫ್ ದೆಮ್. ಆ್ಯಂಡ್ ಅವತ್ತಿಗೆ ನಮ್ಮಿಬ್ಬರಿಗೆ ಇದ್ದಿದ್ದು ಆ್ಯಕ್ಚುಲಿ ಮಾಡಿದ್ದೀವಿ ಅಂತ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಖುಷಿ ಏನಂದರೆ ವಿನ್ನಿಂಗ್ ರನ್ಸ್ ಅವತ್ತು ನನ್ನ ಕೈಯಿಂದ ಬಂದಿದ್ದು. ಅವತ್ತೊಂದು ಸ್ಪೆಷಲ್ ಡೇ ಇತ್ತು. ಅದು ಫ್ರೇಮ್ ಇತ್ತು ಸರ್. ನೀವು ಬ್ಯಾಟ್ ಈ ಥರ ನಮ್ಮ ಸ್ನೇಹಿತರಲ್ಲಿ ಕೂತಿದ್ದಾರಲ್ಲ ದಾಡಿ, ಇವ್ರು ವೈರಲ್ ವಿಡಿಯೋ ನೋಡಿದಾರೆ ನೀವು? ಯಾರಾದರೂ ಮಾತಾಡೋಕೆ ಸಿಕ್ಕಲಿಲ್ಲ, ಮಾತಾಡೋಕೆ ಬಿಟ್ಟಿಲ್ಲ ಅಂತ ಅವ್ರದ್ದು ಕೇಳಿದ್ದೀರಾ? ಯಾವ್ಯಾವ ಭಾಷೆಯಲ್ಲಿ ಬೈತಾರೆ ಕೇಳಿದ್ದೀರಾ ನೀವು? ನಮ್ದೆಲ್ಲ ಏನೂ ಇಲ್ಲ. ನಾವು ಕ್ಯಾಮ್ರಾ ಈ ಕಡೆ ಇರೋದ್ರಿಂದ ವೈರಲ್ಗಳಾಗುತ್ತೆ. ನಮ್ಮ ಸ್ನೇಹಿತರದ ಮಾತುಗಳು ಯಾವ ಥರ ಬನ್ನಿ ಹೇಳ್ತೀನಿ, ಅವ್ರು ಕೇಳಿ. ಅವ್ರಿಗೇನೆ ಹೇಳ್ತೀನಿ ಸರ್. ಇನ್ನೊಂದು, ನೀವು ಕೇಳಿದ್ದು ತುಂಬ ಟೀಸರು ಸರ್. ಅದೆಲ್ಲ ನೀವು ಗ್ರೌಂಡಲ್ಲಿ ಅವೆಲ್ಲ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಕೇಳಿ. ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಕ್ಯಾಮ್ರಾ ಇರೋದು ಹೆಂಗೆ ಮರ್ತೋಗುತ್ತೋ, ನಮಗೆ ಅಲ್ಲಿ ಮೈಕ್ ಇರೋದು ಮರ್ತೋಗ್ಬಿಡುತ್ತೆ. ಹೌದು. ಬಟ್ ಇನ್ನೊಂದು, ನಾವ್ಯಾವಲ್ಲೂ ತಪ್ಪಿದ ತಿದ್ಕೋತೀವಿ ಸರ್, ನಾವು ಕಲಿತೀವಿ. ನೆಕ್ಸ್ಟ್ ಮ್ಯಾಚಿಂದ ನೋಡಿದ್ರೆ ಮೈಕ್ ಆಫ್ ಇತ್ತು, ಹೇಗೆ ಕರೆಕ್ಟಾ? ನೆಕ್ಸ್ಟ್ ಮ್ಯಾಚಲ್ಲಿ ನಾನು ವಿಷ್ಣುಗೆ ಹೇಳ್ಬಿಟ್ಟು, ಯಾಕಪ್ಪ
ಆ್ಯಕ್ಚುಲಿ ನಾನು ಬೈದಿದ್ದು ವೈರಲ್ ಆಗಿದ್ದಲ್ಲ ಅದು, ನಾನು ಬೈದಿದ್ದು ವೈರಲ್ ಆಗಿದ್ದು. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಮಾತಾಡಿದ್ದು ಕೇಳಿ ಸುದೀಪ್ ಅವರು ಹಿಂಗೆ ಮಾತಾಡಲ್ಲ. ಬಟ್ ಆ್ಯಕ್ಚುಲಿ ನನಗೆ ಆ ವೈರಲ್ ಆ ಬೈಗಳಾದ್ಮೇಲೆ ತುಂಬ ಫ್ಯಾನ್ ಫಾಲೋವರ್ ಜಾಸ್ತಿ ಆಗ್ಬಿಡ್ಯಾರ ಫೀಮೇಲ್ಸ್. ಎಂತೆಂಥವ್ರು ಮೆಸೇಜ್ ಮಾಡ್ತಿದ್ದಾರೆ, ಏನು ನಮ್ಗೆ ಎಷ್ಟು ನಮ್ಮವ್ರು ಅನ್ಸ್ಬಿಟ್ಟಿದೆ ಅಂತ ಕನೆಕ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಐ ಗೆಸ್ ನೀವು ನೆಕ್ಸ್ಟ್ ಮ್ಯಾಚಲ್ಲಿ ಮಾತಾಡಿದ್ದು ಅದೆಲ್ಲ ಕೇಳಿದಿದ್ರೆ ಇನ್ನೂ ಜಾಸ್ತಿ ಓಡಿರೋದು ನಮ್ಮದು. ಬಟ್ ಮೈಕ್ ಸ್ವಲ್ಪ ಕೆಳಗಿಟ್ಟಿದ್ವಿ ನಾವು. ಅದೇ ಮಂಜು ಬಯಸ್ಕೊಂಡ್ರೆ ನೆಕ್ಸ್ಟ್ ಮ್ಯಾಚ್ ಕೂಡ